ಸ್ನೇಹಿತರೆ KCT ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಕೈತೆ ಅಂತೇಳಿ ಕಂಟಿನ್ಯೂಸ್ ಆಗಿ ಪ್ರತಿಯೊಂದು ವಿದ್ಯಾರ್ಥಿಗೂ ಕೇಳ್ತಿದ್ರಿ, ಸರ ಡೇಟ್ ಹೇಳ್ರಿ ಅಂತೇಳಿ. ನಾನು ಇನ್ಸ್ಟಾಗ್ರಾಮ್ದಾಗ ಕೂಡ ಕೆಲವೊಂದು ವಿದ್ಯಾರ್ಥಿಗಳು ಕಾಂಟ್ಯಾಕ್ಟ್ ಮಾಡತ್ತಿದ್ರಿ. ಸೊ ಇದ್ರ ಜೊತೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾನೆ ಅಂತ ಕೇಳ್ತಿದ್ರಿ. ಎರಡನೇದ ಮತ್ತೇನೇನು ಕೇಳ್ತಿದ್ರಿ ಅಂದ್ರೆ, ಸರ ರ್ಯಾಂಕ್ ಎಷ್ಟಿದ್ರೆ ಕಾಲೇಜ್ ಸಿಗ್ತೈತ್ರಿ ಅಂತ ಕಂಟಿನ್ಯೂಸ್ ಆಗಿ ಈ ರೀತಿಯಾಗಿ ಕೇಳತ್ತಿದ್ರಿ. ಸೊ ಅದಕ್ಕಾಗಿ ನೋಡ್ರಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ಬೇಕಂತೇಳಿ ಈ ವಿಡಿಯೋ ಮಾಡತ್ತನು. ಮತ್ತು ಇದನ್ನ ಬಿಟ್ಟು ನಿಮ್ಗೆ ಏನೇ ಡೌಟ್ ಇತ್ತಂದ್ರೆ, ಏನೇ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ದಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಏನೈತಿ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತೀನಿ, ಕಮೆಂಟ್ ಕೂಡ ಮಾಡ್ಬೋದು. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತನು. ಮತ್ತು ಇನ್ನೊಂದು ನೋಡ್ರಿ, ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿರಿ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ, KCT ಬಗ್ಗೆ ಬರೋದಾದರೆ ಏನೇ ಅಪ್ಡೇಟ್ ಬಂದರೂ ನಿಮಗೆ ಇಮ್ಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕಾಗಿ ನೋಡ್ರಿ, ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಈಗ ನೋಡ್ರಿ, KCT ರ್ಯಾಂಕ್ ಬಗ್ಗೆ ಬರೋದಾದರೆ ಒಂದೇದು ನೋಡ್ರಿ, ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ರಿಲೀಸ್ ಆಗಿರ್ತೈತಿ. ಪ್ರತಿಯೊಂದು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೋರಿ. ಏನೈತಿ ಯಾರು ಡೌನ್ಲೋಡ್ ಮಾಡಿಲ್ಲ ಅಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿರಿ. ಈಗ ಪ್ರತಿಯೊಂದು ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇರೋದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಕೈತಿ ಅಂತ ಕೇಳ್ತಿದ್ರಿ. ಇಲ್ಲಿ ನೋಡ್ರಿ, ಅದು ಮೇನ್ ಆಗಿ ಡಿಲೇ ಆಗಕ್ಕೆ ಮೇನ್ ಏನು ಕಾರಣ ಅಂದ್ರೆ, ಇಲ್ಲಿ ನೋಡ್ರಿ, ಸೀಟ್ ಮೆಟ್ರಿಕ್ ಏನೈತಿ KE ಅವ್ರಿಗೆ ಸಿಗ್ತಾ ಇಲ್ಲ. ಒಳ್ಳೆಯದ ಸೀಟ್ ಮೆಟ್ರಿಕ್ ಏನೈತಿ KE ಅವ್ರಿಗೆ ಸಿಗ್ತಾ ಇಲ್ಲ, ಅದೇ ಒಂದೇ ಮೇನ್ ಕಾರಣ. ಅದನ್ನ ಬಿಟ್ಟು ಯಾವುದೇ ಒಂದು ಕಾರಣ ಇಲ್ಲ. ಅದು ಸಿಕ್ತಂದ್ರೆ ಏನೈತಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಕೈತಿ. ಇಲ್ಲಿ ಎಕ್ಸೆಪ್ಟೆಡ್ ಆಗಿ ಡೇಟ್ ಕೇಳೋದಾದ್ರೆ ಏನೈತಿ, ಇಲ್ಲಿ ನೋಡ್ರಿ, ಈ ಡೇಟ್ ಹಿಡಿದು ಈ ಡೇಟ್ದಿಂದ ಇನ್ನೊಂದು 7 ಅಥವಾ 8 ದಿನದ ಒಳಗಾಗಿ ಏನೈತಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು. ಕೇವಲ ಇನ್ನೊಂದು 7 ಅಥವಾ 8 ದಿನದಾಗಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ಬೋದು. ಅದಕ್ಕಿಂತ ಮುಂಚೆ ನೋಡ್ರಿ, KE ಕಡೆಯಿಂದ ಏನೈತಿ ಸ್ಕೆಡ್ಯೂಲ್ಡ್ ಬರ್ತೈತಿ, ಒಂದಿ ನೋಟಿಸ್ ಕೂಡ ಬರ್ತೈತಿ. ನಿಮ್ಗೆ ನೋಟಿಸ್ ಅವ್ರು ಬರ್ತಂದ್ರೆ ಮತ್ತೊಂದು ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಏನೈತಿ KE ಕಡೆಯಿಂದ ಮತ್ತೆ ಏನಾರ ಅಪ್ಡೇಟ್ ಬರ್ತಂದ್ರೆ ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾನು. ಮತ್ತು ನಿಮಗೆ ಇದನ್ನ ಬಿಟ್ಟು ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆನ್ ಇಟ್ಟಿರ್ತೀನಿ, ಕಮೆಂಟ್ ಕೂಡ ಮಾಡಿರಿ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.